ಮಂಡ್ಯದಲ್ಲಿ ಗೆದ್ದಿರ್ತಾ ಇದೆ ಲೋಕಸಭೆ ಅಖಾಡ. ಫುಲ್ ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು. ಹಳ್ಳಿಗಳಲ್ಲೂ ಕೂಡ ಸುತ್ತಿ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಅಭ್ಯರ್ಥಿ ಅಂತ ಘೋಷಣೆಯಾದ ದಿನದಿಂದಲೂ ಕೂಡ ಸ್ಟಾರ್ ಚಂದ್ರು ನಿರಂತರವಾಗಿ ಗ್ರಾಮೀಣ ಭಾಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮದ್ದೂರು ಕ್ಷೇತ್ರದ 18 ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರಿಗೆ ಸಾಥ್ ನೀಡಿದ್ದಾರೆ ಶಾಸಕ ಕದಲೂರು ಉದಯ್. ಜನರಿಗಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ. ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ನನ್ನ ಗೆಲ್ಲಿಸಿ ಅಂತ ಹೇಳಿ ಸ್ಟಾರ್ ಚಂದ್ರು ಮನವಿ ಮಾಡಿಕೊಡ್ತಾರೆ. ಎಲೆಕ್ಷನ್ ಇದೆಯಲ್ಲ, ನಮ್ಮಲ್ಲಿ ಗ್ರಾಮದ ಎಲ್ಲ ಪಂಚಾಯತ್ ಅದು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ನಮ್ಮೂರಿನ ನಮ್ಮ ಕೈಗೆ ಸಿಗುವಂತ ನಮ್ಮ ಮಧ್ಯೆ ಬೆಳೆದಂತ ಹಳ್ಳಿ ಬೆಳೆದಂತ ಬೇಕ ಇಲ್ಲ ವೆಸ್ಟರ್ನ್ ಭಾಗದಲ್ಲಿರುವಂತ ಬೇಕ ಅನ್ನೋದನ್ನ ಸಾತೂರು ನಮ್ಮ ಕರ್ಮಭೂಮಿ ಅಂತ ಬಂದ್ರು, ಅಲಗಟ್ಟಿ ರಾಮನಗರಕ್ಕೆ ಬಂದ್ರು, ಮಧ್ಯ ಮಧುಗಿರಿಗೆ ಬಂದ್ರು. ಒಂದು ನಮಗೆ ಸ್ಥಳೀಯ ರೈತರ ಮಗ ಬೇಕಾ 10 ಭಾಗ ಜನಕ್ಕೆ ಅದರ ಅನುಕೂಲ ಆಗ್ತದೆ. ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಚೆನ್ನಾಗಿದೆ. ಇವತ್ತು ಮದ್ದೂರು ಎಲ್ಲ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ತಾ ಇದ್ವಿ. ಎಲ್ಲರೂ ಬರ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರಚಾರ ನಾವು ಹಳ್ಳಿಗೆ ಹೋಗೋಕ್ಕಾಗಲ್ಲ, ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ. ನೀವುಗಳು ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ. ನಾನು ಬಂದು ಮೊದಲ ದಿನಕ್ಕೂ ಇವತ್ತಿಗೂ ಡಬಲ್ ಆಗಿದೆ. ಎಲ್ಲರೂ ಹೆಚ್ಚಿನ ಇದರಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಆಸಕ್ತಿನೂ ಜಾಸ್ತಿ ಆಗಿದೆ. ನಾನು ನಿಮ್ಮನೆ ಮಗ, ನಿಮ್ಮ ಜೊತೆಯಲ್ಲಿ ಇರೋನು, ನಿಮ್ಗಳ ಜೊತೆ ಇರ್ತೀನಿ, ನಿಮ್ಮ ಕಷ್ಟ ಸುಖಕ್ಕೆ ಆಗ್ತೀನಿ, ನಿಮ್ಮ ಜೊತೆ ಬೆರಿತೀನಿ. ನನಗೆ ಅದು ರೈತರ ಮಗನಿಗೆ ಅರಿವಿದೆ ಅಂತ ಕೇಳ್ತೀನಿ. ಆಮೇಲೆ ನಿಮಗೆ ಯಾವ ಥರ ತೊಂದರೆ ಇಲ್ಲಿ ಇಂಡಸ್ಟ್ರಿ ಆಗಲಿ, ಇನ್ನೊಂದಲ್ಲಿ ಕೈಗಾರಿಕೆ ಆಗಲಿ, ಆಮೇಲೆ ನಾಲೆಗಳು ನೀರು ಹರಿಸೋದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದೆ. ಅವೆಲ್ಲ ಬಗೆಹರಿಸಿ ನಿಮ್ಮ ಜೊತೆ ಕೈ ಜೋಡಿಸಿ ಅಧಿಕಾರಿಗಳ ಜೊತೆ ನಮ್ಮ ನಾಯಕರುಗಳ ಜೊತೆ ಮಾತಾಡಿ ನಿಮ್ಮ ಬಗೆಹರಿಸ್ತೀನಿ ಅಂತ ಹೇಳಿದೆ. 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಆಗ ಕಾರ್ಡ್ ಕೊಟ್ಟಿದ್ರು, ಈಗ ಜಾರಿ ತಂದಿದ್ದಾರೆ, ಅಭಿವೃದ್ಧಿ ಆಗ್ತಿದೆ. ಈ ಬರಗಾಲದಲ್ಲೂ ರೈತರುಗಳು ಎಲ್ಲ ಕುಟುಂಬದವ್ರಿಗೂ 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. ಅದು ಒಂದು ಗ್ಯಾರಂಟಿ ಅನುಷ್ಠಾನ ತಂದಿದ್ದೀವಿ. ನಿಮ್ಗೆ ಅನುಕೂಲ ಆಗಿದೆ, ಅದು ಸಹಾಯ ಮಾಡಿ ಅಂತ ಕೇಳ್ಕೊತೀವಿ.